ಇವತ್ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಧ್ವಜಾರೋಹಣ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ. ಅದಾದ್ಮೇಲೆ ಅಲ್ಲೇ ತಿಂಡಿ ಸಹ ಅರೇಂಜ್ ಮಾಡಿದ್ರು. ಸೊ ತಿಂಡಿ ಮುಗಿಸ್ಕೊಂಡ್ವಿ. ಆಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿ ವಾಪಸ್ ಮನೆಗೆ ಅಂತ ಹೇಳಿ ಬಂದ್ವಿ. ಸೊ ಇವತ್ತು ಅಪ್ಪ ಮಗ ಇಬ್ರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು. ಯೂಶಲಿ ಅವ್ರವ್ರ ಆಕ್ಟಿವಿಟೀಸ್ ಅಲ್ಲಿ ಅವ್ರವ್ರು ಬಿಸಿ ಇರ್ತಾರೆ, ಬಟ್ ಇವತ್ತು ಇಬ್ರಿಗೂ ರಜಾ ಇದ್ದಿದ್ರಿಂದ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು. ತುಂಬಾ ಹೊತ್ತು ಪಿಲ್ಲೋ ಫೈಟಿಂಗ್ ಎಲ್ಲ ಮಾಡಿದ್ರು. ಸೊ ಆಮೇಲೆ ಈವ್ನಿಂಗ್ ಮೂವಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ಈವ್ನಿಂಗ್ ಮೂವಿಗೆ ಅಂತ ಎಲ್ರು ರೆಡಿಯಾಗಿ ಹೊರಟ್ವಿ. ನಾವಂತೂ ತುಂಬಾ ಎಕ್ಸೈಟ್ ಆಗಿದ್ವಿ. ನಮ್ ಮಗ ಇನ್ನೂ ಹೆಚ್ಚು ಎಕ್ಸೈಟ್ ಆಗಿದ್ದ ಮೂವಿಗೆ. ಅವ್ನ್ ಥಿಯೇಟರ್ ಕಾಲಿಡ್ತಾರದೇ ಇದೇ ಸೆಕೆಂಡ್ ಟೈಮ್. ನಾವ್ ಆಕ್ಚುಲಿ ಹೋಗಿದ್ದು ಕೂಲಿ ಮೂವಿ ನೋಡೋದಿಕ್ಕೆ. ಮಾಸ್ ಮೂವಿನ ಮಾಸ್ ಥಿಯೇಟರ್ ಅಲ್ಲಿ ನೋಡಿದ್ರೆ ಮಜಾನೇ ಬೇರೆ. ಸೊ ಅದಕ್ಕೋಸ್ಕರ ನಾವು ಮಾನಸ ಥಿಯೇಟರ್ಗೆ ಅಂತ ಹೋಗಿದ್ವಿ. ಬಟ್ ಇಲ್ಲಿ ಆಕ್ಚುಲಿ ನನ್ ಮಗ ಲೋಕಲ್ ಥಿಯೇಟರ್ ಅಲ್ಲಿ ಮೂವಿ ನೋಡ್ತಾ ಇರೋದು ಫಾರ್ ದ ಫಸ್ಟ್ ಟೈಮ್, ಅಂಡ್ ನಮ್ ಫ್ರೆಂಡ್ ಒಬ್ರು ಇದೇ ಸೆಕೆಂಡ್ ಟೈಮ್. ಸೊ ಹೇಗಿರುತ್ತೋ ಅನ್ಕೊಂಡ್ವಿ, ಬಟ್ ಇಬ್ರು ತುಂಬಾನೇ ಎಂಜಾಯ್ ಮಾಡಿದ್ರು. ನಾವು ಮೂವಿನ ವಿತ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ನೋಡಿದ್ವಿ. ನಮಗಂತೂ ತುಂಬಾನೇ ಇಷ್ಟ ಆಯ್ತು. ಟು ಬಿ ವೆರಿ ಫ್ರಾಂಕ್, ನಾವು ಟ್ರೇಲರ್ ಸಹ ನೋಡಿರ್ಲಿಲ್ಲ. ನಮ್ಗೆ ಆಕ್ಟರ್ಸ್ ಯಾರು ಅಂತ ಸಹ ಗೊತ್ತಿರ್ಲಿಲ್ಲ. ಸೊ ನಮಗೆ ಇಷ್ಟ ಆಯ್ತು. ನಾನಂತೂ ಇದ್ರ ಬಗ್ಗೆ ತುಂಬಾ ಮಿಕ್ಸ್ಡ್ ರಿವ್ಯೂಸ್ ನೋಡಿದೆ ಆಚೆ ಬಂದ ಮೇಲೆ, ಬಟ್ ನಮಗೆ ಪರ್ಸನಲಿ ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಹೋಗಿದ್ರಿಂದ ನಮಗೆ ತುಂಬಾನೇ ಇಷ್ಟ ಆಯ್ತು. ನೈಟ್ ಲೇಟ್ ಆಗೋಯ್ತು. ಸೊ ನಿಯರ್ ಬೈ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗೋಗಿತ್ತು. ಅದಕ್ಕೆ ನಾವು ಡಿ.ಜೆ ಸಿಗ್ನಲ್ ಹತ್ರ ಈ ಫುಡ್ ಸ್ಟ್ರೀಟ್ ಇರುತ್ತಲ್ವಾ, ಅಲ್ಲಿ ಬಂದು ಊಟ ಮುಗಿಸ್ಕೊಂಡ್ವಿ. ಲಾಸ್ಟ್ ಅಲ್ಲಿ ಚಾಕೋ ಅಮೋರ್ ಅಂತ ಒಂದು ಸಣ್ಣ ಕಾರ್ಟ್ ಇತ್ತು. ಇಲ್ಲಿ ಡೆಸರ್ಟ್ ನ ಟ್ರೈ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ನೀವು ಆ ಕಡೆ ಹೋದ್ರೆ ಡೆಸರ್ಟ್ ನ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ಕೊಳ್ತಾ ಇದ್ದೀನಿ. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್.